ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಒಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್, ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ, ನಿಮಗೋಸ್ಕರನೇ ಸಪೋರ್ಟ್ ಮಾಡ್ತಾ ಇರ್ತೀವಿ. ಏನೇ ಒಂದು ಹೊಸ ಅಪ್ಡೇಟ್ ಬಂದರೆ ನಿಮಗೋಸ್ಕರ ಎವ್ರಿ ಡೇ ತಿಳಿಸ್ಕೊಡ್ತಾ ಇರ್ತೀವಿ. ನಾವು ಒಂದು ವಿಡಿಯೋ ಮಾಡೋಕ್ಕೆ 2 or 3 hours ಟೈಮ್ ತಗೊಂತೀವಿ. ವಿಡಿಯೋ ಮಾಡಿ, ಎಡಿಟ್ ಮಾಡಿ, ತಮ್ಮೇಲೆ ಹಾಕಿ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ. ಬಟ್ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಎಷ್ಟು 1 ಸೆಕೆಂಡ್ ಸಾಕು. ನೀವು ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ, ಫ್ರೀ ಆಗ್ತಾನೆ ಆಗುತ್ತೆ. ಏನೋ ಒಂದು ಹೊಸ ಇನ್ಫಾರ್ಮೇಷನ್ ಬಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡ್ತಾ ಇದ್ದೆ. ಯಾರೋ ಒಬ್ಬರು ಆಟೋ ಡ್ರೈವರ್ಸ್ ಹೇಳ್ತಾ ಇದ್ದಾರೆ, ಇವತ್ತು ನಮ್ಮ ಈ ಪರಿಸ್ಥಿತಿಗೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕಾರಣವಂತೆ. ಅವ್ರನ್ನ ನೋಡಿ ನಾವು ಹೊಟ್ಟೆ ಹುರ್ಕೊತಾ ಇದೀವಂತೆ, ಹಾಲು ಕೊಡೋಷ್ಟು ಸಂತೋಷ ಆಗಿದೆ ಅಂತೆ. ಅವ್ರಿಗೂ ಈ ಥರ ಒಂದು ಪ್ರಾಬ್ಲಮ್ ಬರಲ್ವಾ? ಕರ್ಮ ರಿಟರ್ನ್ಸ್ ಇದ್ದೇ ಇರುತ್ತಲ್ವಾ? ಹೀಗೆ ಅನೇಕ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳ ಬಗ್ಗೆ ಹೇಳ್ತಾ ಇದ್ರು. ಆ ವಿಡಿಯೋ ಕೂಡ ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅದನ್ನು ನೋಡಿ ಕೆಲವ್ರು ಮಜಾ ತಗೋತಾವ್ರೆ. ಯಾವ ಥರ ಅಂದರೆ ಇವ್ರಿಗೆ ಇನ್ನೂ ಹಿಂಗೆ ಇರಲಿ ಅನ್ನೋದನ್ನು. ಅಂದರೆ ಈ ಮಜಾ ತಗೊಳ್ಳೋರು ಯಾರು ಅಂದರೆ ಈ ಬೈಕ್ ಟ್ಯಾಕ್ಸಿ ಅವರು. ಯಾಕಂದರೆ ಆಟೋದವ್ರು ಕಿರಿಕ್ ಅವ್ರಿಗಿತ್ತಲ್ಲ, ಈ ಟೈಮಲ್ಲಿ ಅವ್ರಿಗೆ ಇನ್ನೂ ಹಾಲು ಕುಡ್ದಂಗೆ ಆಯಿತು. ಬಟ್ ಕರ್ಮ ಅನ್ನೋದು ಇರ್ತದೆ. ಅವ್ರ ಮನೆಯಲ್ಲೂ ಅನ್ನ ತಿನ್ನೋಕ್ಕೆ ಗ್ಯಾಸ್ ಇಲ್ಲ, ಆದರೆ ಇಲ್ಲಿ ಆಟೋದವ್ರ ಕಷ್ಟ ನೋಡಿ ಮಜಾ ತಗೋತಾರೆ. ನಾನು ಎಲ್ಲೋ ಕೂಡ ಕೇಳಿದ್ದೀನಿ, ಅಂದರೆ ಅವ್ರು ಮಾಡಿರೋದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೋ ಈಗ ಅವ್ರು ಮಾಡಿರೋದು ಅನುಭವಿಸ್ತಾರೆ ಅಂದರೆ ಎಕ್ಸಾಂಪಲ್ ಸರ್, ಗ್ಯಾಸು ನಮ್ಮೊಬ್ಬರಿಗೆ ಅಲ್ಲ ಸರ್, ತಿನ್ನೋ ಅನ್ನಕ್ಕೂ ಕೂಡ ಗ್ಯಾಸ್ ಬೇಕು. ಮನೇಲಿ ಬೇಯಿಸ್ಕೊಂಡು ತಿಂತೀನಿ ಅಂದರೆ ಏನೋ ಅವ್ರ ಅಪ್ಪ ಮಾಡಿಟ್ರೆ ಎಕರೆ ಜಾಗ ಇತ್ತು ಅಂದರೆ ಅಲ್ಲಿ ಬೇಕಾದ್ರೆ ಒಲೆ ಇಕ್ಕೊಂಡು ಜೀವನ ಮಾಡ್ತಾನೆ. ಬಟ್ ಇಲ್ದಿರೋದು ಬೆಂಗಳೂರಲ್ಲಿ ಏನು ಮಾಡ್ತಾನೆ? ಗ್ಯಾಸ್ ಬೇಕೇ ಬೇಕು ತಾನೆ. ಮತ್ತು ಗ್ಯಾಸ್ ಅವನಿಗೂ ಕೂಡ ಕರ್ಮನೇ ಅಲ್ವಾ? ಆದರೆ ಆಟೋದವ್ರನ್ನ ಕೆಲವ್ರು ನೋಡಿ ಮಜಾ ತಗೊಳ್ಳೋರಿಗೆ ಹೇಳೋದು ಒಂದು ಮಾತು, ಟೈಮು ಪ್ರತಿಯೊಬ್ಬರಿಗೂ ಇರುತ್ತೆ. ಇವತ್ತು ನೀವು ನೋಡ್ಬೋದು, ಬಟ್ ನಾಳೆ ದಿನ ಟೈಮ್ ನಮಗೂ ಬರುತ್ತೆ, ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ನೋಡೋರಲ್ಲ ಸ್ನೇಹಿತರೆ, ಇದೇ ವಿಡಿಯೋ ಯಾವುದೋ ಒಂದು ಲೋಕಲ್ ನ್ಯೂಸ್ ಚಾನಲ್ ಜೊತೆ ಒಬ್ಬ ಆಟೋ ಡ್ರೈವರ್ಸ್ ಹೇಳ್ತವ್ರೆ, ಇವತ್ತು ಬೈಕ್ ಟ್ಯಾಕ್ಸಿಗಳು ರೈಡರ್ಸು ಹಾಲು ಕುಡಿದಷ್ಟು ಸಂತೋಷ ಆಗಿದೆ, ನಮ್ಮನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ತವ್ರೆ. ನಾವೇನ್ರಿ ಗುರು ಮಾಡಿದ್ವಿ? ಅಲ್ಲ, ಈ ಸುಮ್ಮನೆ ಇದ್ರೂ ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸುಮ್ಮನೆ ಇರಕ್ಕೆ ಬಿಡಲ್ಲ ಈ ಕೆಲವೊಬ್ರು ಆಟೋ ಡ್ರೈವರ್ಸು. ಇವ್ರ ಬಗ್ಗೆ ವಿಡಿಯೋ ಮಾಡೋದೇ ಬೇಡ, ಇನ್ಮೇಲೆ ಇವ್ರ ಬಗ್ಗೆ ಬಿಟ್ಬಿಡೋಣ. ಇವ್ರ ಬಗ್ಗೆ ಎಷ್ಟು ವಿಡಿಯೋ ಮಾಡಿದ್ರು ಅಷ್ಟೇ, ಸುಮ್ಮನೆ ನೆಸೆಸಿಟಿ ಇಲ್ಲ, ಅನ್ನೆಸೆಸರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಸರಿ ಇಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಇಂಥವ ಇವ್ರ ಬಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಬಿಟ್ರು ಇವರೇ ಬಿಡೋಲ್ಲ, ನಮ್ಮನ್ನು ಕೆಣಕೊಂಡು ಬರ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ನ. ನಾವೇನು ಮಾಡಿದೀವಿ ಇವ್ರಿಗೆ? ಅಲ್ಲ, ನಾವೇನಾದ್ರು ಗ್ಯಾಸ್ ಕೊಡಬೇಡ್ರಿ ಅಂತ ಯಾರು ಆಟೋ ಪೆಟ್ರೋಲ್ ಬಂಕಲ್ಲಿ ಹೇಳಿದೀವ? ಇಲ್ಲ, ಇವತ್ತು ಈ ಥರ ಆಗ್ಬಿಟ್ಟಿದೆ ಅಂತ ನಾನು ಬೈಕ್ ಟ್ಯಾಕ್ಸಿ ರೈಡರ್ಸ್ ಎಲ್ಲ ಏನು ಹಾಲು ಅನ್ನ ಉಂಡ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರಾ? ಇಲ್ಲ, ಏನೋ ನಾವು ರೋಡಲ್ಲಿ ಏನಾದ್ರು ಪಟಾಕಿ ಹೊಡೆದ್ಬಿಟ್ಟು ದೀಪಾವಳಿ ಹಬ್ಬ ಮಾಡ್ತಾ ಇದೀವ? ಇವ್ರಿಗೆ ಯಾರಿಗೂ ಗ್ಯಾಸ್ ಸಿಕ್ಕಿಲ್ಲ, ಫುಲ್ ಖುಷಿ ಆಗ್ಬಿಡ್ತು ಇವತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅಂತ. ಇವ್ರನ್ನು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಯಾಕೆ ಗುರು ಇಲ್ದವೆಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತೀರಾ? ಇರ್ಬೋದು, ನೀವು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತುಂಬ ರೈಡರ್ಸ್ಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಕೆಲವೊಬ್ರು ಆಟೋ ಡ್ರೈವರ್ಸ್ಗಳು. ಆ ಒಂದು ಸಿಟ್ಟು ಕೆಲವರು ವ್ಯಕ್ತಪಡಿಸ್ಕೋಬಹುದು. ಇವ್ರು ಹಿಂಗೆ ಆಯ್ತಪ್ಪ, ಅನ್ಭವಿಸ್ಲಿ, ಇವರು ನಮಗೆಲ್ಲ ಟಾರ್ಚರ್ ಕೊಡ್ತಾ ಇದ್ರು ಅಗ್ರತೆ, ಅದಕ್ಕೆ ದೇವರು ಈ ಥರ ಶಿಕ್ಷೆ ಕೊಟ್ಟಾರೆ ಅಂತ ಕೆಲವರು ಅಂದ್ಕೋಬೋದು. ಎಲ್ಲರೂ ಅದೇ ಥರ ಇರಲ್ಲ ಗುರು. ನಾವು ಕೂಡ ನಿಮ್ಮ ಬಗ್ಗೆ ಮೊನ್ನೆ ಎಲ್ಲ ಒಂದು ವಿಡಿಯೋನೂ ಕೂಡ ಮಾಡಿಬಿಟ್ಟಿದ್ದೀವಿ. ಇವತ್ತು ಆಟೋದವ್ರಿಗೆ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಪಾಪ ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ, 1 to double ಕೇಳ್ತಾರೆ ಕೆಲವು ಬಂಕ್ಗಳಲ್ಲಿ. ಹಾಫ್ ಡೇ ಆಗ್ತಾ ಇದೆ ಗ್ಯಾಸ್ ತುಂಬಿಸ್ಕೊಳಕ್ಕೆ, CNG ಹಾಕ್ಸ್ಕೊಳಕ್ಕೆ. ಹೆಂಗೆ ಸಂಪಾದನೆ ಮಾಡಬೇಕು ಇವರು, ಫ್ಯಾಮಿಲಿ ಹೆಂಗೆ ಮೇಂಟೈನ್ ಮಾಡಬೇಕು ಅಂತ ನಾವು ಕೂಡ ನಿಮ್ಮ ಬಗ್ಗೆ ಒಳ್ಳೆ ಥರನೇ ವಿಡಿಯೋ ಮಾಡಿದ್ದೀವಿ ಗುರು. ಆದ್ರೆ ನೀವು ಯಾಕೆ ಈ ಥರ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀರಿ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇದೇನೋ ಹೇಳ್ತಾರಲ್ಲ, ನಾಯಿ ಬಾಲ ಡೊಂಕು ನಂಗೆ, ಹಂಗೆ ನೀವು ಎಷ್ಟೇ ಆದ್ರೂ ನೀವು ಬುದ್ಧಿ ಕಲಿಯಲ್ಲ, ನೀವು ಸರಿ ಹೋಗಲ್ಲ. ಕೆಲವೊಬ್ಬರು ಸುಮ್ಮನೆ ಅನ್ನೆಸರಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ ಹೇಳ್ತಾ ಇರ್ತೀರಾ. ಇವತ್ತು ಯಾರ ಇನ್ನೊಂದು ಹೇಳ್ತಾ ಇದ್ರು, ಬೈಕ್ ಟ್ಯಾಕ್ಸಿ ರೈಡರ್ಸ್ ಅವ್ರಿಗೆ ಅವ್ರ ಮನೇಲಿ ತಿನ್ನಕ್ಕೆ ಅನ್ನ ಇಲ್ಲ. ಯಾರು ಹೇಳಿದಾರೆ ಗುರು ನಿಮ್ಗೆ ಹಂಗಂತ ಬಂದು? ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ, ಮನೆಗಳಲ್ಲಿ ಊಟ ಮಾಡೋಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತವ? ಇವರು ಎಲ್ಲರ ಮನೇಲೂ ಗ್ಯಾಸ್ ಸಿಗ್ತಾ ಇದೆ. ಆಟೋಗೆ CNG ಗ್ಯಾಸ್ ಅಷ್ಟೇ ಸಿಗ್ತಾ ಇಲ್ಲ ಪ್ರಾಬ್ಲಮ್ ಆಗಿರೋದು. ಎಲ್ಲರೂ ಆರಾಮಾಗೇ ಇದ್ದಾರೆ. ಸುಮ್ಮನೆ ಯಾಕೆ ಬೈಕ್ ಟ್ಯಾಕ್ಸಿ ಅವ್ರ ಬಗ್ಗೆ ತೊಂದರೆ ಮಾತಾಡ್ತೀರಾ ಸುಮ್ಮನೆ ಅನ್ನೆಸರಿ? ಅವ್ರೇನಾದ್ರು ನಿಮ್ಗೆ ಶಾಪ ಕೊಟ್ಟಿದ್ದಾರಾ? ನಿಮ್ಮ ಬಗ್ಗೆ ಏನಾದ್ರು ಬಂದು ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದಾರಾ? ಇಲ್ಲ ಏನಾದ್ರು ರೋಡಲ್ಲಿ ಏನಾದ್ರು ನಿಮ್ಮ ಬಗ್ಗೆ ಕಿರಿಕ್ ಮಾಡ್ತೀರಾ? ಏನಿಲ್ಲ ತಾನೆ. ಅವ್ರ ಪಾಡಿಗೆ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ, ಅದನ್ನು ನಿಮ್ಮದೇ ಮಾಡೋಕ್ಕೆ ಬಿಡೋಲ್ಲ ನೀವು. ನಿಮಗೇನೇ ಒಂದು ಪ್ರಾಬ್ಲಮ್ ಆದ್ರೂ ಅದು ಬೈಕ್ ಟ್ಯಾಕ್ಸಿ ರೈಡರ್ಸೇನಾ? ನಿಮಗೆ ಬಾಡಿಗೆ ಬಂದಿಲ್ಲ ಅಂದ್ರೂ ಬೈಕ್ ಟ್ಯಾಕ್ಸಿಯಿಂದ ಬಾಡಿಗೆ ಬರ್ತಾ ಇಲ್ಲ. ಇವತ್ತು CNG ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೂ ಇವರೇ ಕಾರಣನಾ? ಇಲ್ಲ ಮತ್ತೊಂದು ಮಗದೊಂದು ಏನೇ ಆದರೂ ನಿಮಗೆ ಆಟೋಗಳಿಗೆ ಇವರೇ ಕಾರಣ? ಡೆಲಿವರಿ ಬಾಯ್ಸ್ಗಳು, ಬೈಕ್ ಟ್ಯಾಕ್ಸಿ ರೈಡರ್ಸು. ಯಾಕ್ರಿ ಸುಮ್ಮನೆ ಅನ್ನೆಸರಿ ಅವ್ರ ಬಗ್ಗೆ ಗೂಬೆ ಕೂರಿಸ್ಕೊಂಡು ಮಾತಾಡ್ತೀರಾ? ಸುಮ್ಮನೆ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ನಾವೇನಕ್ಕೆ ನಿಮ್ಮ ಬಗ್ಗೆ ಮಾತಾಡೋದು ಬೇಡ ಅಂದ್ರೂ ನೀವೇ ಬರ್ತೀರಾ ಕೆಣಕಡೆ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ಸ್ ಹಾಕ್ತೀರಾ, ಇವನಿಗೆ ಆಟೋದವ್ರ ಬಗ್ಗೆ ಮಾತಾಡಿಲ್ಲ ಅಂದರೆ, ಆಟೋ ಬಗ್ಗೆ ವಿಡಿಯೋ ಮಾಡಿಲ್ಲ ಅಂದರೆ ತಿಂದಿದ್ದು ಊಟನೇ ಕರಗಲ್ಲ, ನಿದ್ದೆನೇ ಬರಲ್ಲ ಇವನಿಗೆ, ಯಾವಾಗಲೂ ಏನಾರು ಒಂದು ಆಟೋ ಬಗ್ಗೆ ಮಾತಾಡ್ತಾನೆ ಇರ್ತಾನೆ ಅಂತ ಕಮೆಂಟ್ಸ್ ಹಾಕ್ತೀರಾ ಬಂದು. ನಾವೇನಾದ್ರು ಹೇಳಿದ್ವ ನೀವು ಈ ಥರ ಎಲ್ಲ ಬೈಕ್ ಟ್ಯಾಕ್ಸಿ ಬಗ್ಗೆ ಮಾತಾಡಿರ್ತಾರ? ಇಲ್ಲ ತಾನೆ. ನೀವು ಮಾತಾಡೋದಕ್ಕೆ ನಾವು ಅದನ್ನು ತೊಗೊಂಡು ನಿಮಗೆ ರಿವ್ಯೂ ಕೊಡೋದು. ಸುಮ್ಮನೆ ನಮಗೇನು ತಿಕ್ಲ ಬಂದು ವಿಡಿಯೋ ಮಾಡೋಕ್ಕೆ ನಿಮ್ಮ ಬಗ್ಗೆನೇ, ಆಟೋದವ್ರು ಸರಿ ಇಲ್ಲಪ್ಪ, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಏನಾರು ಹೇಳ್ತೀವ? ನೀವು ಮಾಡೋದನ್ನ ನಾವು ತೋರಿಸ್ತೀವಿ, ವಿಡಿಯೋನೇ ನೋಡಿದ್ರೆ ನೀವೇನೆ. ನಿಮ್ಮದು ಪ್ರಾಬ್ಲಮ್ ಇದ್ರೆ ನಿಮ್ಮ ಸಾವಿರ ನೀವು ಏನಾರು ಹೇಳ್ಕೊಳ್ರಿ, ಏನಾರು ಮಾಡ್ಕೊಳ್ರಿ.
ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಯಾಕೆ ಸುಮ್ಮನೆ ಅವ್ರ ಸುದ್ದಿಗೆ ಬಂದು ಮಾತಾಡ್ತೀರಾ? ಹಂಗೆ ಹಿಂಗೆ ಇವರಿಂದ ಹಿಂಗಾಯ್ತು, ಖುಷಿ ಪಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ, ಹಾಲು ಅನ್ನ ಉಂಟಂಗಾಯ್ತು, ಕರ್ಮ ರಿಟರ್ನ್ಸು. ದೇವ್ರಿದನ್ರಿ ಮೇಲೊಬ್ಬ, ಒಳ್ಳೇದು ಕೆಟ್ಟದು ಎಲ್ಲ ನೋಡ್ತಾ ಇರ್ತಾನೆ. ಅವನಿಗೆ ಗೊತ್ತು ಯಾರು ಏನು ಮಾಡಿದ್ದಾರೆ ಅಂತವ. ಅದು ಅವ್ರು ಅನುಭವಿಸ್ತಾರೆ ಅಷ್ಟೇ. ಅದಕ್ಕೆ ಸುಮ್ಮನೆ ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡಿ ನಮ್ಮ ಬಾಯಿ ಹೊಲ್ಸ್ ಮಾಡ್ಕೋಬೇಕು ಹೇಳಿ? ನಮ್ಮ ಪಾಡಿ ನಮಗೆ ಕೆಲಸ ಮಾಡಕ್ಕೆ ಬಿಡಿ. ರೈಡರ್ಸ್ಗಳಿಗೆ ಪದೇ ಪದೇ ಅವ್ರಿಗೆ ಯಾಕೆ ಸುಮ್ಮನೆ ಇಲ್ಲದೇ ಇರೋದೆಲ್ಲ ಮಾತಾಡ್ತೀರಾ? ಯಾರು ಬಂದು ಅವ್ರೇನಾರು ತೊಂದರೆ ಕೊಡ್ತಾರೆ ಆಟೋದವ್ರಿಗೆ? ಇಲ್ಲ, ನೀವೇ ತೊಂದರೆ ಕೊಡೋದು. ಇವತ್ತಿಗೂ ಇನ್ನೂ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಆಗ್ತಾಯಿದೆ ಕೆಲವೊಂದು ಏರಿಯಾಗಳಲ್ಲಿ, ಔಟ್ ಆಫ್ ಜೋನ್ಗಳಲ್ಲಿ. ಅಂದರೆ ಅದು ಕೆಲವೊಂದು ಆಟೋ ಡ್ರೈವರ್ಸ್ಗಳಿಂದನೇ. ಎಷ್ಟೋ ನಾನು ಹೇಳ್ತಾ ಇರ್ತೀನಿ, ಕಿರಿಕಾಗೋದು. ಕೆಲವೊಬ್ರು ಆಟೋ ಡ್ರೈವರ್ಗಳು ರ್ಯಾಬ್ರಿ ಮಾಡೋದು ಸಂಜೆ ಆದರೆ, ಅನ್ನೆಸೆಸರಿ ಫೇಕ್ ಆರ್ಡರ್ಗಳು ಬುಕ್ ಮಾಡಿ ಕ್ಯಾನ್ಸಲ್ ಮಾಡೋದು, ಪಿಕಪ್ ಲೊಕೇಶನ್ಗೆ ಹೋದ ತಕ್ಷಣ. ಒಂದಲ್ಲ ಒಂದು ರೀತಿ ತೊಂದರೆ ಕೊಡ್ತಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ನೀವೇನೇ, ಆಟೋ ಡ್ರೈವರ್ಸು. ಅದು ಬಿಟ್ಬಿಟ್ಟು ಸುಮ್ಮನೆ ರೈಡರ್ಗಳ ಮೇಲೆ ಹೇಳ್ತೀರಾ ಇವತ್ತು ಅವ್ರು ಖುಷಿ ಪಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ ಅಂತ. ಯಾರು ನಿಮ್ಮ ಹತ್ರ ಹೇಳಕ್ಕೆ ಬಂದಿದ್ದೀರಾ ನಾವು ಎಂಜಾಯ್ ಮಾಡ್ತಿದ್ದೀವಿ, ಇವತ್ತು ನಿಮಗೆ CNG ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ? ಇಲ್ಲ ತಾನೇ? ನಿಮ್ಮಷ್ಟಕ್ಕೆ ನೀವೇ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತೀರಾ. ಆಮೇಲೆ ಏನಾದ್ರು ವಿಡಿಯೋ ಮಾಡಿದ್ರೆ ಇವ್ರು ಬೈಕ್ ಆಟೋದವ್ರ ಬಗ್ಗೆ ಕೆಟ್ಟ ಮಾಡ್ತಾರೆ ಅಂತ ಹೇಳ್ತೀರಾ. ಫಸ್ಟು ನಿಮ್ಮದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಸುದ್ದಿಗೆ ಯಾವ ರೈಡರು ಬರಲ್ಲ, ಯಾರೂ ಕೇಳೋಕ್ಕೆ ಬರಲ್ಲ. ಅವ್ರದ್ದು ಎಷ್ಟಿದೆ ಅವರವೇ ಸಾವಿರ ತೂತುಗಳಿದ್ದಾವೆ, ಆ ಕೆಲಸ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ಅವ್ರಿಗೆ. ಸುಮ್ಮನೆ ಅನ್ನೆಸೆಸರಿ ನಿಮ್ಮ ಸುದ್ದಿ ನಮಗೆ ಯಾಕೆ ಹೇಳಿ? ನಿಮ್ಮ ಪ್ರಾಬ್ಲಮ್ ಎಲ್ಲಿದೆ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ಆಟೋಗಳು ಜಾಸ್ತಿ ಆಯಿತೋ, ಇಲ್ಲ CNG ಅದಕ್ಕೆ ಸಿಗ್ತಾ ಇಲ್ವೋ, ಇಲ್ಲ CNG ಸಪ್ಲೈ ಆಗ್ತಾ ಇಲ್ವೋ, ಇಲ್ಲ ಕೆಲವರೊಂದು ಬಂಕ್ಗಳಲ್ಲಿ ದುಡ್ಡು ಮಾಡೋಕ್ಕೋಸ್ಕರನೇ ಈ ಥರ ನಾಟಕ ಆಡ್ತಾಯಿದ್ದಾರೋ ರೇಟ್ ಜಾಸ್ತಿ ಮಾಡ್ಕೊಂಡು. ಅದು ನಮಗೆ ಗೊತ್ತಿಲ್ಲಪ್ಪ. ನಿಮಗೆ ಗೊತ್ತು, ನಿಮ್ಮ ಸಂಘಟನೆಗೆ ಗೊತ್ತು, ರಾಜ್ಯ ಸರ್ಕಾರಕ್ಕೆ ಗೊತ್ತು. ನೀವು ಅವ್ರ ಹತ್ರ ಕ್ವಶನ್ ಮಾಡಿ ಕೇಳಬೇಕು. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ? ನಾವೆಲ್ಲರೂ ಏನೋ ಎಂಜಾಯ್ ಮಾಡಿರೋದು, ಹಾಲನ್ನು ಉಂಡಿರೋದು, ಖುಷಿ ಪಟ್ಟಿರೋದು, ನೀವೇನು ಹಬ್ಬ ಮಾಡಿರೋದು ನೀವು ನೋಡಿದ್ದೀರಾ? ಇಲ್ಲ ತಾನೇ? ಯಾರೋ ಒಬ್ಬ ಇಬ್ಬ ಅಂದ್ಕೊಂಡಿರ್ಬೋದು ನೀವು ತೊಂದರೆ ಕೊಟ್ಟಿರ್ತೀರ. ಸುಮಾರು ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಎಷ್ಟು ತೊಂದರೆ ಕೊಟ್ಟಿಲ್ಲ ನೀವು ಬೆಂಗಳೂರಲ್ಲಿ? ಎಷ್ಟು ಟಾರ್ಚರ್ ಕೊಟ್ಟಿದ್ದೀರಾ? ಎಷ್ಟು ಗಾಡಿಗಳು ಕೀ ಕಿತ್ಕೊಂಡು ಡ್ಯೂಟಿ ಮಾಡೋಕ್ಕೆ ಬಿಟ್ಟಿಲ್ಲ, ಹೊಡೆದಿದ್ದೀರಾ, ಬಾಯಿ ಬಂದಂಗೆ ಬೈದಿದ್ದೀರಾ, ಅವ್ರ ಅಕ್ಕ ಅಪ್ಪ ಅಮ್ಮನ ಎಲ್ಲರನ್ನೂ ಬೀದಿಗೆ ಎಳೆದು ಬೈದಿದ್ದೀರಾ. ಇದೆಲ್ಲ ಮಾಡಿದ್ದೀರಾ. ಆದ್ರೂ ಯಾವ ರೈಡರ್ಸು ನಿಮ್ಮ ವಿರುದ್ಧ ತಿರುಗಿ ಬಿದ್ದಿಲ್ಲ ಇವತ್ತಿನವರೆಗೂ. ನೀವೇನಾದರೂ ಅನ್ನಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಯಾಕೆಂದರೆ ಸುಮ್ಮನೆ ಯಾಕೆಪ್ಪ ಇವ್ರು ಸರಿ ಇಲ್ಲ, ಇವ್ರು ದುಷ್ಟರ ಕಂಡ್ರೆ ದೂರ ಇರೋಣ, ಇವ್ರ ಸುದ್ದಿಗೆ ನಮಗೆ ಯಾಕೆ ಏನಾರು ಮಾಡ್ಕೊಳ್ಳಿ ಅಂತವ ಸುಮ್ಮನೆ ಹೋಗ್ತಾರೆ ಪಾಪ ನಮ್ಮ ರೈಡರ್ಗಳು. ಆದ್ರೂ ನೀವು ಅದನ್ನೇ ಒಂದು ಮಿಸ್ಯೂಸ್ ಮಾಡ್ಕೊಂಡು ಏನೋ ಒಂದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತೊಂದರೆ ಕೊಡ್ತಾನೆ ಇರ್ತೀರ. ಹೈಕೋರ್ಟಿಂದ ಪರ್ಮಿಷನ್ ಬಂದಿದೆ, ನಿಮ್ದು ಡ್ಯೂಟಿ ಮಾಡ್ತಾಯಿದ್ದಾರೆ, ಮಾಡಕ್ಕೆ ಬಿಡಿ. ಯಾಕೆ ನಿಮಗೆ ಸುಮ್ಮನೆ ಅವ್ರು ಉಸಾಬರಿ, ಉಸಾಬರಿ ಕಟ್ಕೊಂಡು ನಿಮಗೇನು? ನಿಮ್ಮ ಡ್ಯೂಟಿ ಅಷ್ಟು ಮಾಡಿ. ನಿಮ್ಮ ಪ್ರಾಬ್ಲಮ್ ಇದೆಯಾ? ನಿಮಗೆ CNG ಸಿಗ್ತಾ ಇಲ್ವಾ? ನಿಮಗೆ ಬಾಡಿಗೆ ಬರ್ತಾ ಇಲ್ವಾ? ನೀವು ಯಾವ ನ್ಯೂಸಲ್ಲಾರು ಹೇಳ್ಕೊಳ್ಳಿ, ಯಾವ ಪ್ರೆಸ್ ಮುಂದೆ ಯಾರು ಹೇಳ್ಕೊಳ್ಳಿ, ಯಾವ ಗೌರ್ಮೆಂಟ್ ಮುಂದೆ ಯಾರು ಹೇಳ್ಕೊಳ್ಳಿ, ಯಾರು ಕೇಳಲ್ಲ. ಅದು ಬಿಟ್ಬಿಟ್ಟು ರೈಡರ್ಗಳಿಂದನೇ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅವ್ರನ್ನೇ ಆಗ್ತದೆ ಪದೇ ಪದೇ ಎಳಿತೀರಾ. ಹಂಗೂ ಇವರಿಂದ ಬಾಡಿಗೆ ಬರ್ತಾ ಇಲ್ಲ, ಇವ್ರಿಗೆ ತೊಂದರೆ ಆಗ್ತದೆ, ಹೋಗಿ ಕಂಪ್ನಿ ಕ್ಲೋಸ್ ಮಾಡಿಸಿ. ರಾಪಿಡೋ, ಓಲಾ, ಊಬರ್ ಏನಿದೆ ಹೋಗಿ ಅವನು ಕ್ಲೋಸ್ ಮಾಡಿಸಿ, ಅಲ್ಲಿ ಸ್ಟ್ರೈಕ್ ಮಾಡಿ, ಇಲ್ಲ ರಾಜ್ಯ ಸರ್ಕಾರ ಮುಂದೆ ಸ್ಟ್ರೈಕ್ ಮಾಡಿ. ತೊಂದರೆ ಇಲ್ಲ. ರೈಡರ್ಗಳಿಗೆ ವಿನಾಕಾರಣ ತೊಂದರೆ ಕೊಡಬೇಡಿ, ಅವ್ರ ಬಗ್ಗೆ ಮಾತಾಡಬೇಡಿ. ಅವರೇನು ನಿಮ್ಮನ್ನು ಕಿತ್ಕೊಂಡು ತಿಂತಿಲ್ಲ, ಇವತ್ತು ಅವ್ರೇನು ಖುಷಿ ಪಡ್ತಾ ಇಲ್ಲ, ಎಂಜಾಯ್ ಮಾಡ್ತಾ ಇಲ್ಲ. ಅವ್ರಿಗೂ ಕೂಡ ಕಷ್ಟ ಇದೆ, ದುಡಿತಾ ಇದ್ದಾರೆ, ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇದ್ದಾರೆ. ಅನ್ಯಾಯವಾಗಿ ಸಂಪಾದನೆ ಮಾಡೋರನ್ನ ಕೇಳಿ, ಧ್ವನಿ ಎತ್ತಿ ಮಾತಾಡೋದ್ರಿಂದ ಯಾರೂ ಕೇಳಲ್ಲ. ಸುಮ್ಮನೆ ಎಲ್ಲದಕ್ಕೂ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇವ್ರು ಬರ್ತೀರ ಅವ್ರ ಸುದ್ದಿಗೆ, ಅನ್ನೆಸೆಸರಿ ಅವ್ರ ಬಗ್ಗೆ ಮಾತಾಡ್ತೀರಾ. ಸುಮ್ಮನೆ ಇವ್ರು ಹಂಗೆ ಇವ್ರು ಹಿಂಗೆ ಅಂತ ಇಲ್ಲದೆ ಇರೋವೆಲ್ಲ ಒಂದು ಕಾರಣಗಳು ಕೊಡೋದು. ಏನೋ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಇವ್ರದ್ದು, ನಾಯಿ ಬಾಲ ಡೊಂಕೊಂತಾರಲ್ಲ ಹಂಗೆ. ಇವ್ರದ್ದು ಇದ್ದಿದ್ದೇ ಗೋಳು ಯಾವಾಗಲೂ. ಇವ್ರಿಗೇನೇ ಪ್ರಾಬ್ಲಮ್ ಆದರೂ ಅದಕ್ಕೆಲ್ಲ ನಾವೇ ಕಾರಣ ಅಂತ ಹೇಳ್ತಾ ಇರ್ತಾರೆ. ಹೇಳೋರು ಹೇಳ್ಕೊಳ್ಳಿ, ಎಷ್ಟಾರುವೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನಮ್ಮ ಬಗ್ಗೆ ಬಂದರೆ ನಾವು ಅದ್ರ ಬಗ್ಗೆ ರಿವ್ಯೂ ಕೊಡ್ತೀವಿ. ನಮ್ಮ ಬಗ್ಗೆ ಮಾತಾಡಿದ್ರೆ ವೀಡಿಯೋ ಮಾಡ್ತೀವಿ. ಯಾಕೆಂದರೆ ನಾವೇ ಸುಮ್ಮನೆ ನಿಮ್ಮ ಸುದ್ದಿ ಬಂದಿಲ್ಲ, ನೀವು ಮಾತಾಡೋದಕ್ಕೆ ನಾನು ಮಾತಾಡಿದ್ದೀನಿ ಅಷ್ಟೇ. ಇದರಲ್ಲಿ ಏನಾದ್ರು ಮಾತಾಡಿದರೆ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸ್ ತಿಳಿಸ್ತಿದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.